ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಇತ್ತೀಚೆಗೆ ಅದೆಷ್ಟು ಪ್ರಾಣಿ ಸಂಕುಲಗಳು ನಾಶವಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಕಾಡಲ್ಲಿ ಇರಬೇಕಾಗಿರೋ ಪ್ರಾಣಿಗಳೆಲ್ಲ ನಾಡಿಗೆ ಬಂದು ತನ್ನ ಆಹಾರಕ್ಕಾಗಿ ಹುಡುಕಾಡಿ ಜನರಿಗೆ ಭಯ ಹುಟ್ಟಿಸ್ತಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಹುಡುಕಿಕೊಂಡು ಹೋದಾಗ ನಮಗೆ ಸ್ಪಷ್ಟವಾಗಿ ಸಿಗುವ ಉತ್ತರ ಅಂದ್ರೆ ಅದು ಮಾನವ. ಹೌದು, ಮಾನವ ತನ್ನ ಖುಷಿಗಾಗಿ, ದೇಶದ ಅಭಿವೃದ್ಧಿಗಾಗಿ ಅದೆಷ್ಟೋ ಮೂಕ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾ ಇರುವುದನ್ನ ನಾವು ಕಾಣಬಹುದು. ಇದರಿಂದಾಗಿ ಪ್ರಾಣಿಗಳು ಕೂಡ ಬೇರೆ ದಾರಿ ಇಲ್ಲದೆ ನಾಡಿನ ಕಡೆಗೆ ಮುಖ ಹಾಕ್ತಿದೆ. ಹೈದರಾಬಾದ್ನ ಅರಣ್ಯ ನಾಶವು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವುದನ್ನ ನಾವು ಕಾಣಬಹುದು. ಹೈದರಾಬಾದ್ನ ಕೇಂದ್ರ ವಿಶ್ವವಿದ್ಯಾನಿಲಯದ ಆವರಣದ ಬಳಿಯ ಕಾಂಚಾಗಚಿಬೌಲಿ ಪ್ರದೇಶದಲ್ಲಿ ತೆಲಂಗಾಣ ಸರ್ಕಾರವು 400 ಎಕರೆ ಭೂಮಿಯಲ್ಲಿ ಐಟಿ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲು ಆರಂಭಿಸಲಾಯಿತು. ಈ ಪ್ರದೇಶವು 8 ಜಾತಿಯ ಪ್ರಾಣಿಗಳ ನೆಲೆಯಾಗಿದೆ ಮತ್ತು ಗಮನಾರ್ಹವಾದ ಜೀವ ವೈವಿಧ್ಯತೆಯನ್ನ ಹೊಂದಿದೆ. ಅದೆಷ್ಟೋ ಪ್ರಾಣಿಗಳು ತನ್ನ ಆಸರೆಯನ್ನ ಮಾಡಿಕೊಂಡು ನೆಲೆ ನಿಂತಿರುವ ಸುಂದರವಾದ ಅಡವಿಯಾಗಿದೆ. ಹೀಗಿರುವಾಗ ಪಾರ್ಕ್ ಅಭಿವೃದ್ಧಿಗಾಗಿ ಮಾನವ ಮಾಡ್ತಾ ಇರುವ ಕೆಲಸದಿಂದ ಈ ಜೀವಿಗಳಿಗೆ ಸಹಿಸಲಾರದ ತೊಂದರೆಗಳಾಗ್ತಾ ಇರುವುದಂತೂ ಸತ್ಯ. ಪಾರ್ಕ್ ಅಭಿವೃದ್ಧಿಗಾಗಿ ತೆಲಂಗಾಣ ಸರ್ಕಾರವು ಅದೆಷ್ಟು ಮರಗಳನ್ನ ಕಡಿಯುವ ಸಂದರ್ಭದಲ್ಲಿ ನವಿಲು, ಜಿಂಕೆ ಹೀಗೆ ಕೆಲವು ಪ್ರಾಣಿಗಳಿಗೆ ಹಾನಿಯಾಗಿದೆ ಎಂದು ಕೆಲವು ಮೂಲಗಳಿಂದ ತಿಳಿದಿದೆ. ಜನಸಾಮಾನ್ಯರು ಈ ಕೆಲಸವನ್ನ ಮಾಡಿದಲ್ಲಿ ಶಿಕ್ಷೆ ನೀಡುವ ಸರ್ಕಾರವೇ ಈ ಕೆಲಸ ಮಾಡ್ತಾ ಇರುವುದಂತೂ ತುಂಬಾ ಬೇಸರದ ಸಂಗತಿ. ಇದನ್ನ ನೋಡಿ ಸಹಿಸಲಾಗದ ವಿದ್ಯಾರ್ಥಿಗಳು ಮತ್ತು ಇತರರು ಇದನ್ನ ಖಂಡಿಸಿ ಈ ಕಾರ್ಯವನ್ನ ನಿಲ್ಲಿಸುವಂತೆ ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆಗೆ ಸ್ಪಂದಿಸಿದ ಹೈಕೋರ್ಟ್ ತಡೆ ಆಜ್ಞೆಯನ್ನ ಹೊರಡಿಸಿದೆ. ಹಾಗೆಯೇ ಸುಪ್ರೀಂ ಕೋರ್ಟ್ ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಂಡು ತನ್ನ ಮುಂದಿನ ಆದೇಶದವರೆಗೆ ಯಾವುದೇ ಮರವನ್ನ ನಾಶಪಡಿಸುವ ಹಾಗಿಲ್ಲ ಎಂಬ ಸೂಚನೆಯನ್ನ ಕೊಟ್ಟಿದೆ. ಬರೋಬ್ಬರಿ 400 ಎಕರೆ ಇರುವ ಪ್ರದೇಶ ಮತ್ತು ಮೂಕ ಪ್ರಾಣಿಗಳ ಅಳಿವು ಉಳಿವು ಎರಡೂ ಕೂಡ ಸದ್ಯ ಈಗ ಸುಪ್ರೀಂ ಕೋರ್ಟ್ನ ಕೈಯಲ್ಲಿದೆ. ಕಾಂಚಾಗಚಿಬೌಲಿ ಪ್ರದೇಶದ ಉಳಿವಿಗಾಗಿ ನಾವೆಲ್ಲರೂ ಕೈ ಜೋಡಿಸಿದರೆ ಮಾತ್ರ ನಮ್ಮ ನಾಡನ್ನ ಮುಂದಿನ ಪೀಳಿಗೆಗೆ ಸ್ವಲ್ಪವಾದ್ರೂ ಆರೋಗ್ಯಕರವಾಗಿ ನೀಡಲು ಸಾಧ್ಯ. ಹಾಗಾಗಿ ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತೇವೆ. ಇನ್ನು ಮತ್ತಷ್ಟು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಇದು 1 ಟಿವಿ.